ಪಶ್ಚಿಮ ಏಷ್ಯಾ ಮತ್ತೊಮ್ಮೆ ಯುದ್ಧ ಭೀತಿಗೆ ಒಳಗಾಗಿದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಉದ್ಭವಿಸಿರುವ ಗಂಭೀರ ಸಂಘರ್ಷದಿಂದಾಗಿ ಇರಾನ್ ಬೆಂಬಲಿತ ಗುಂಪುಗಳು ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ದು ಪ್ರಾಂತ್ಯದಲ್ಲಿ ಭಾರೀ ಉದ್ವಿಗ್ನತೆ ಉಂಟಾಗಿದೆ. ಈ ತೀವ್ರತೆಯ ನಡುವೆ ಭಾರತವು ತಕ್ಷಣವೇ ಆಪರೇಷನ್ ಸಿಂಧು ಹಮ್ಮಿಕೊಂಡು ಇರಾನ್ನಲ್ಲಿ ಸಿಲುಕಿದ್ದ 200ಕ್ಕೂ ಹೆಚ್ಚು ಭಾರತೀಯರು, ಉದ್ಯೋಗಸ್ಥರು ಮತ್ತು ವಿದ್ಯಾರ್ಥಿಗಳನ್ನ ಭಾರತೀಯ ವಾಯುಪಡೆಯ ಸಹಾಯದಿಂದ ಸುರಕ್ಷಿತವಾಗಿ ಹಿಂತಿರುಗಿಸಿತು. ಇದು ಭಾರತವು ತನ್ನ ಪ್ರಜೆಗಳ ರಕ್ಷಣೆಗೆ ಎಷ್ಟು ಬದ್ಧವಿರುವುದನ್ನ ಮತ್ತು ತಕ್ಷಣದ ತುರ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನ ತೋರಿಸುತ್ತದೆ. ಹೀಗೆ ಭಾರತ ಹಿಂದೆಯೂ ಹಲವು ಮಹತ್ವದ ರಕ್ಷಣಾ ಕಾರ್ಯಾಚರಣೆಗಳನ್ನ ಯಶಸ್ವಿಯಾಗಿ ನಡೆಸಿದೆ. ಆಪರೇಷನ್ ಗಂಗಾ ಯುಕ್ರೇನ್ ಯುದ್ಧದ ವೇಳೆ ಸಾವಿರಾರು ವಿದ್ಯಾರ್ಥಿಗಳನ್ನ ರಕ್ಷಿಸಿದ ಕಾರ್ಯಾಚರಣೆ. ಆಪರೇಷನ್ ಕಾವೇರಿ ಸುಡಾನ್ ಗಲಭೆಯಿಂದ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತಂದ ಮಿಷನ್. ವಂದೇ ಭಾರತ ಮಿಷನ್ ಕೋವಿಡ್-19 ಲಾಕ್ಡೌನ್ ವೇಳೆ ವಿದೇಶದಲ್ಲಿದ್ದ ಲಕ್ಷಾಂತರ ಭಾರತೀಯರನ್ನ ಹಿಂದಿರುಗಿಸಿದ ಭವ್ಯ ಯೋಜನೆ. ಈ ಕಾರ್ಯಾಚರಣೆಗಳು ಭಾರತವು ತನ್ನ ಪೌರರನ್ನ ಎಲ್ಲಿ ಇದ್ದರೂ ಬಿಟ್ಟುಕೊಡದೆ ರಾಜತಾಂತ್ರಿಕ ಚಾತುರ್ಯ, ಸೈನಿಕ ಸಾಮರ್ಥ್ಯ ಮತ್ತು ಸಂಘಟಿತ ನಿರ್ವಹಣಾ ಯೋಗ್ಯತೆಯ ಮೂಲಕ ರಕ್ಷಿಸುತ್ತದೆ ಅಂತ ತೋರಿಸುತ್ತವೆ.